ಗೋವಾದಲ್ಲಿ ಕನ್ನಡ ಭವನ ನಿರ್ಮಾಣಕ್ಕೆ ಒಂದು ಸೂಕ್ತವಾದ ಜಾಗವನ್ನು ನಿರ್ಣಯ ಮಾಡಲು ಮತ್ತು ಅದಕ್ಕೆ ಬರುವ ಎಲ್ಲ ವಿಘ್ನಗಳನ್ನು ವಿಘ್ನೇಶ್ವರನು ನಿವಾರಿಸಲಿ. ಶೀಘ್ರದಲ್ಲಿಯೇ ಕನ್ನಡ ಭವನದಲ್ಲಿ ಗೋವಾ ಕನ್ನಡಿಗರು ಕುಳಿತು ಕಾರ್ಯಕ್ರಮವನ್ನು ಆಯೋಜನೆ ಮಾಡುವಂತಾಗಲಿ. ಕನ್ನಡ ಭವನವನ್ನು ಕಲ್ಯಾಣ ಭವನದಂತೆಯೇ ನಿರ್ಮಾಣ ಮಾಡೋಣ ಎಂದು ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಸೋಮಣ್ಣ ಬೇವಿನಮರದ ನುಡಿದರು. ಗೋವಾದ ಮಾಪ್ಸಾದಲ್ಲಿ ಕವಿಶೈಲ ಕನ್ನಡ ಸಂಘದ ವತಿಯಿಂದ ಪ್ರತಿಷ್ಠಾಪನೆ ಮಾಡಲಾಗಿರುವ ಕನ್ನಡ ಗಣಪನಿಗೆ ಪೂಜೆ ಸಲ್ಲಿಸಿ ಅವರು ಮಾತನಾಡುತ್ತಿದ್ದರು. ಮಾಪ್ಸಾದ ಕನ್ನಡಿಗರ ಗಣಪತಿಗೆ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಈ ಒಂದು ಗಣಪತಿಯ 9 ದಿವಸಗಳ ಕಾಲ ಈ ಭಾಗದ ಎಲ್ಲ ಕನ್ನಡಿಗರಿಗೆ ನಿರ್ವಿಘ್ನೆಯಿಂದ ಎಲ್ಲ ಕೆಲಸ ಕಾರ್ಯಗಳು ಸಾಗಲಿ ಅನ್ನೋಂಥ ಒಂದು ಸದುದ್ದೇಶವನ್ನು ಇಟ್ಟುಕೊಂಡು ತಾವೆಲ್ಲರೂ ಇಲ್ಲಿ ಗಣಪತಿಯನ್ನು ಸುಮಾರು 10 ವರ್ಷಗಳ ಎಂದನೂ ಸಹ ತಾವು ಮಾಡ್ತಾ ಇದ್ದೀರಿ. ವಿಶೇಷವಾಗಿ ಶಾಸ್ತ್ರೋಕ್ತವಾಗಿ ತಾವೆಲ್ಲರೂ ಬಹಳ ಭಕ್ತಿಯಿಂದ ಗಣಪತಿಯನ್ನು ಪೂಜಿಸ್ತಾ ಬಂದಿದ್ದೇವೆ. ಒಂದು ಪಟ್ಟ ಅಂತ ಇರ್ತದೆ, ಆ ಪಟ್ಟ ಅಂದ್ರೆ 12 ವರ್ಷ. ಆ 12 ವರ್ಷ ಕಳೆಯೋದ್ರೊಳಗಾಗಿ ವಿಘ್ನೇಶ್ವರ ನಿಮಗೆಲ್ಲರಿಗೂ ಒಳ್ಳೆಯ ಆಶೀರ್ವಾದವನ್ನು ಮಾಡ್ತಾ ಇದ್ದಾನೆ ಅಂತೇಳಿ ನಾನು ಭಾವಿಸಿದ್ದೇನೆ. ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ನಮ್ಮ ಹಿರಿಯರಾದಂಥ ಸಿದ್ದಣ್ಣ ಭಾಳ ವರ್ಷದಿಂದ ಪರಿಚಯ ನನಗೆ. ಯಾವ ಸಿದ್ದಣ್ಣ ಈ ಸಿದ್ದಣ್ಣ ಆಗಿದ್ರು ಮಾತಾಡ್ತೀವಿ. ಇಲ್ಲ ಗೊತ್ತಾಯ್ತು. ಬಿಜಾಪುರ ಸಿದ್ದಣ್ಣ ಕುನ್ನೂರವರು ಫೋನ್ ಮಾಡಿದ್ರು, ಸಿದ್ದಣ್ಣ ಅಲ್ಲೇ ಇದ್ದಾರ, ನೀವು ಹೋದಾಗ ನೋಡಪ್ಪ ನಮ್ಮ ಸೋಮಣ್ಣ ಬರ್ತಾರ, ಗಾಡಿ ಕಳಿಸ್ಬೇಕಾಗತ್ತೆ ಹಂಗ ಇನ್ನೊಂದು ಪ್ರಕಾಶ ಅವರೊಂದಿಲ್ಲ ಖುಷಿ ಹೊಟ್ಟೋಗ್ಬಿಡ್ರಿ ತಗೊಂಡು ಹೋಗೋಣ ಅಂತ ಹೇಳಿದ್ರೆ ಆಗಳು ಕೊಡ್ತಾರೆ. ಅದಕ್ಕೆ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ಆತ್ಮೀಯರಾದಂಥ ಮತ್ತು ಕನ್ನಡಿಗರ ಸಲುವಾಗಿ 6 ರಾಜ್ಯಗಳಲ್ಲಿ ಸಮಸ್ಯೆಗಳು ಬಂದಾಗ ಬಹಳಷ್ಟು ಗಟ್ಟಿಯಾಗಿ ನಿರ್ಣಯವನ್ನು ತೆಗೆದುಕೊಳ್ಳುವಂಥ ಪ್ರಕಾಶ್ ಅವರು ನನ್ನ ಜೊತೆಗಿದ್ದಾರೆ. ಅದ್ರ ಜೊತೆಗೆ ಸಿದ್ದಣ್ಣವರು ಬಹಳ ಜಾಗ ಕೊಡಿಸಿ ಅಲ್ಲಿ ಚೀಫ್ ಆಫೀಸರ್ಗೆ ಹೇಳಿ ಏನು ಕನ್ನಡವನ್ನು ಕಟ್ಟಲಿಕ್ಕೆ ಮತ್ತು ಇಲ್ಲೆಲ್ಲ ಕಾರ್ಯಕ್ರಮ ಮಾಡಲಿಕ್ಕೆ ಜಾಗನ ಕೊಡಿಸ್ಯಾರ ಅಂತ ಹೇಳಿದರು. ನಮ್ಮ ಶಂಬಣ್ಣ ಶೆಟ್ರು ಅಂತ ಹೇಳಿದ್ರು, ನಮ್ಮ ಬಕ್ಕಾಪುರದಾಗೂ ಶಂಬಣ್ಣ ಶೆಟ್ರು ಅದಾರ, ಶಂಭು ಶೆಟ್ರು ಅಷ್ಟೇ, ಶಂಬಣ್ಣ ಶೆಟ್ರು ಇರ್ತಾರೆ, ಅವರು ಇದ್ದಾರೆ. ಹಾಂ ಹೌದಾ, ನಮಸ್ಕಾರ. ಅದ್ರ ಜೊತೆಗೆ ಬೆಂಡಿಗೇರಿ ಯಾರ ಮನೆ ಯಾರು ಹಿರಿಯರಾದಂಥ ಮತ್ತು ಕವಿಶೈಲ ಕನ್ನಡ ಸಂಘ ಮಾಪ್ಸಾದ ಕಾರ್ಯದರ್ಶಿಯಾದಂಥ ವಸಂತಪ್ಪನವರು ಇದ್ದಾರೆ, ಗುರುಗಳಾದಂಥ ಹಿರೇಮಠ ಗುರು ಇದ್ದಾರೆ, ಗೋಪಿ ಇದ್ದಾರೆ. ಇವರು ಏನಿದೆ ಸಹೋದರಿ ಅಕ್ಕಲ ಬಳಗದ ಅಧ್ಯಕ್ಷರಾದಂಥ ನಮ್ಮ ಸಿದ್ದಣ್ಣವರ ಧರ್ಮಪತ್ನಿಯಾದಂಥವರು ಅಂಗ ಇದ್ದಾರೆ, ಶಂಬಣ್ಣ ಶೆಟ್ಟರ್ ಮನೆ. ಇವ್ರ ಹೆಸರು ಗೊತ್ತಿಲ್ಲ ನನಗೆ. ಇಲ್ಲಿ ಬಂದಿದ್ದ ಅದಕ್ಕೆ ಗೌರವಾನ್ವಿತ ಎಲ್ಲ ಒಂದಳ್ಳಿ ಗುರುಗಳನ್ನು ಹಿಡ್ಕೊಂಡು ಎಲ್ಲರಿಗೂ ನಾನು ಗಣೇಶ ಹಬ್ಬದ ಶುಭಾಶಯಗಳನ್ನು ಕೋರಿ ಹೆಚ್ಚು ಮಾತನಾಡಲಿಕ್ಕೆ ಹೋಗೋದಲ್ಲ. ಯಾಕಂದ್ರೆ 5 ಗಂಟೆಗೆ ಭಾಳ ಇಂಪಾರ್ಟೆಂಟ್ ಮೀಟಿಂಗ್ ಅದ. ಒಂದು 5-6 ಕಡೆ ಜಾಗ ನೋಡಿದ್ದೇವೆ. ಈಗಾಗಲೇ ನಾನು ಈಗ ಒಂದು ವಾರದಿಂದಲೂ ಬಂದಿದ್ದೆ. ನಾನು ಪ್ರಕಾಶ್ ಅವರು ಕೂಡ 5-6 ಕಡೆ ಜಾಗ ನೋಡಿದ್ದೇವೆ. ಒಂದು ಒಳ್ಳೆಯ ಜಾಗವನ್ನು, ಸೂಕ್ತವಾದಂಥ ಜಾಗವನ್ನು ಒಂದು ನಿರ್ಣಯ ಮಾಡುವಂತಹ ಮತ್ತು ಅದಕ್ಕೆ ಬರ್ತಕ್ಕಂಥ ಎಲ್ಲ ವಿಘ್ನಗಳನ್ನು ವಿಘ್ನೇಶ್ವರ ಪಾರು ಮಾಡಲಿ. ಅಲ್ಲಿ ನೀವೆಲ್ಲರೂ ಕೂಡಿಕೊಂಡು ಕಾರ್ಯಕ್ರಮ ಇರ್ಬೋದು, ಇನ್ನು ಹಲವಾರು ಕೆಲಸ ಕಾರ್ಯಗಳನ್ನು ಒಳ್ಳೆಯ ಒಂದು ಲಗ್ನ ಮುಹೂರ್ತ ಮಾಡುವಂಗನ ಮಾಡಿಬಿಡೋಣ. ಹಗಲೆಲ್ಲ ಬೇಡ. ಕಲ್ಯಾಣ ಮಂಟಪದ ಆಯಿತು ಮತ್ತು ಕಮರ್ಷಿಯಲ್ ಇರಬೇಕು. ಅದ್ರ ಜೊತೆಗೆ ಎಲ್ಲ ರೀತಿಯ ಕರ್ನಾಟಕ ಸರ್ಕಾರದ ವತಿಯಿಂದ ಮಾನ್ಯ ಮಂತ್ರಿಗಳಿಗೆ ಹಾಗೂ ಮುಖ್ಯಮಂತ್ರಿಗಳಿಗೆ ಹೇಳಿ ಇಲ್ಲಿ ಅದು ಏನಾದರೂ 100% ನನಗೆ ಆಗ್ತೈತಿ. ನಿಮ್ಮ ಭಾವನೆಗಳು ಚಲೋ ಅದಾವು. ನೀವು ಇಲ್ಲಿ ಬಂದು ಒಬ್ಬೊಬ್ಬರು ಒಂದೊಂದು ಉದ್ದೇಶ ಇಟ್ಕೊಂಡು ಬಂದಿರ್ತಾರೆ. ವ್ಯಾಪಾರಿಕರೇ ಬಂದಿರ್ತಾರೆ, ಇನ್ನೊಂದು ಕೆಲಸಕ್ಕರೇ ಬಂದಿರ್ತಾರೆ. ಎಲ್ಲೇ ಒಂದು ಕಡೆ ಅದು ಯಶಸ್ವಿ ಆಗಲಿಕ್ಕೆ ವಿಘ್ನೇಶ್ವರ ಸಂಪೂರ್ಣವಾಗಿ ಇವತ್ತು ವಿಘ್ನ ನಿವಾರಣೆಯನ್ನು ಮಾಡಿ ಆಶೀರ್ವಾದವನ್ನು ಮಾಡುತ್ತಾರೆ. ಈ ಸಂದರ್ಭದಲ್ಲಿ ಹೇಳಿ ನನಗೆ ಭಾಳಷ್ಟು ಸಂತೋಷ ಆಯಿತು. ನಾನು ಓದಲಿಲ್ಲ, ಬಾಂಬೆಗೆ ಹೋಗಿದ್ದು, ಅಲ್ಲಿನೂ ಸಿಕ್ಕಾಪಟ್ಟೆ ಜನ. ಏನಪ್ಪ ಇದು ಇಷ್ಟೆಲ್ಲ ಜನ ಇದ್ದಾರೆ. ತೆಲಂಗಾಣ ಮತ್ತು ತೆಲಂಗಾಣಕ್ಕೂ ಹೋಗಿದ್ವಿ, ತಮಿಳುನಾಡಿಗೆ ಹೋಗಿದ್ವಿ, ಗೋವಾಕ್ಕೆ 2 ಸಲ ಬಂದು ನಮ್ಮವ್ರು ಅದಾರಲ್ಲ ಅಂತ ಖುಷಿ. ಅದಕ್ಕೆ ಬರೀ ಕರ್ನಾಟಕದಾಗ ಅಷ್ಟೇ ಆಧಾರನ್ನು ಕೊಡಪ್ಪ ಅಂತ ಇನ್ನೂ ಹೆಚ್ಚು ಸಂಖ್ಯೆ ಹೋಗಿದ್ದಾರೆ. ನಿಮ್ಮ ವ್ಯಾಪಾರ ಸಂಪೂರ್ಣ ವ್ಯಾಪಾರಸ್ಥರಾಗಿಯೇ ಬಂದಿರಬೇಕು. ಕಾಂಟ್ರಾಕ್ಟ್ ಇರ್ಬೋದು, ವ್ಯಾಪಾರ ಇರ್ಬೋದು, ಇಂಥ ಅಭಿವೃದ್ಧಿ ಕಾರ್ಯಗಳು ವಿಘ್ನೇಶ್ವರನ ಒಂದು ಆಶೀರ್ವಾದದಿಂದ ಎಲ್ಲವೂ ಒಳ್ಳೆಯದಾಗಿ ಅನ್ನೋಂಥ ಮಾತನ್ನು ಹೇಳಿ ಭಾಳ ಅವಸರದಿಂದ ಬಂದೇವೆ, ಕ್ಷಮೆ ಇರಲಿ.
ರೋಡ್ನಲ್ಲಿ ಟ್ರಾಫಿಕ್ ಮಳೆ ಇದು ಎಲ್ಲರೂ ಆಗಿದೆ. ನಾವು ಪ್ರಕಾಶನಿಗೆ ಹೇಳಿದೆ ಮುಂಜಾನೆ 6ಕ್ಕೆ ಬಿಟ್ಟು ಬಿಡೋಣ, ಆರಾಮ ಎಲ್ಲರೂ ಅಡ್ಡಾಡೆ ಬಂದ್ಬಿಡೋಣ ಅಂತ. ಏನೇನೋ ಕಾರಣಾಂತರಗಳಿಂದ ಲೇಟ್ ಆಗ್ತದೆ. ಇವತ್ತು ಹಿರೇಬೆಂಡಿಗರಿಗೆ ಹೋಗ್ಬೇಕಂತ ಎಲ್ಲೋ ತಾಯಿ ಹಿರೇಬೆಂಡಿಗರಿಗೆ ಬೆಳಗ್ಗೆ ಹೋಗ್ಬೇಕಂತ ಆರಾಮಾಗಿ ನಾವು ನೀವೆಲ್ಲರೂ ಕೂಡ ಚರ್ಚೆ ಮಾಡಿ ಅದನ್ನು ಆಗ್ತದೆ ಡಿಸ್ಕಸ್ ಮಾಡೋದು. ಅದ್ರ ಬಗ್ಗೆ ಎಲ್ಲರಿಗೂ ನಮ್ಮಲ್ಲಿ ಇರ್ತಕ್ಕಂಥ ಕನ್ನಡಿಗರು ಎಲ್ಲರಿಗೂ ಎಲ್ಲರೂ ಇರಲಿ, ಅವ್ರು ಗೋವಾ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲರಿಗೂ ಒಂದು ನೀಟಾಗಿ ಕರೆದು ಚೆಂದಾಗಿ ನಿಮ್ಮೆಲ್ಲರೂ ಶಾಸ್ತ್ರೋಕ್ತವಾಗಿ ಸ್ವಾಮಿಗಳ ಕಡೆಯಿಂದ ನಾವು ಪೂಜೆ ಮಾಡಿಸಿ ಎಲ್ಲರನ್ನು ಮಾಡೋಣ ಅಂತ ಮಾತು ಹೇಳಿ ನನ್ನ ಮಾತನ್ನು ಮುಗಿಸ್ತಾರೆ. ಈ ಸಂದರ್ಭದಲ್ಲಿ ವೇದಿಕೆ ಮೇಲೆ ಉಪಸ್ಥಿತರಿದ್ದ ಕನ್ನಡ ಸಾಹಿತ್ಯ ಪರಿಷತ್ ಗೋವಾ ರಾಜ್ಯಾಧ್ಯಕ್ಷ ಡಾಕ್ಟರ್ ಸಿದ್ದಣ್ಣ ಮೇಟಿ ಮಾತನಾಡಿ, ಶಂಭು ಶೆಟ್ಟರ್ ಅವರು ಮಾಪ್ಸದಲ್ಲಿ ಕವಿಶೈಲ ಕನ್ನಡ ಸಂಘವನ್ನು ಕಟ್ಟಿ ಇಲ್ಲಿ ಹಲವಾರು ಕನ್ನಡ ಕಾರ್ಯಕ್ರಮಗಳನ್ನು ಮಾಡುವ ಮುಖಾಂತರ ಕನ್ನಡಿಗರ ಕನ್ನಡ ನಾಡು ನುಡಿ ಭಾಷೆ ಉಳಿಸುವ ಮುಖಾಂತರ ನನ್ನ ಹತ್ರ 10 ವರ್ಷದಿಂದ ಒಂದು ಗಣಪತಿಯ ಇಡಬೇಕನ್ನುವಂಥ ಒಂದು ಇದು ಮಾಡಿದ್ದೀವಿ, ಮನಸ್ಸು ಮಾಡಿದ್ದೀವಿ. ಆದರೆ ಇಲ್ಲಿ ಜಾಗ ಇಡಾಕ ರಸ್ ಮಾಡ್ತಾರೆ, ಯಾರು ಕೊಡೋಂಗಿಲ್ಲ. ಒಂದು ಹೊತ್ತಾಗ ಚೀಫ್ ಆಫೀಸರ್ ನನ್ನ ಆತ್ಮೀಯರಾದಂಥ ರಾಜೀವ್ ಗೌಸ್ ಇದ್ದರು. ಇಲ್ಲ ನಾನು ಬರ್ತೀನಿ ನಡಿ, ಯಾಕೆ ಕೊಡೋಲ್ಲ ಅಂತಂದಾಗ ಅವನ ಹತ್ರ ಬಂದು ಕೇಸಿ ಅವತ್ತಿನ ದಿನ ಇಲ್ಲೇನು ಗಣಪತಿಯನ್ನು ಇಡ್ತಕ್ಕಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಎಷ್ಟೇ ವಿಘ್ನಗಳು ಬಂದರೂ ಕೂಡ ಇವತ್ತು 9ನೇ ವರ್ಷ ಎಲ್ಲ ಕನ್ನಡಿಗರನ್ನು ಕೂಡಿಸಿ ವಿಘ್ನವನ್ನು ನಾಶ ಮಾಡಿ ಎಲ್ಲ ಕನ್ನಡಿಗರನ್ನು ಒಗ್ಗೂಡಿಸುವಂಥ ಕೆಲಸ ಮಾಡ್ತಕ್ಕಂಥ ಏಕೈಕ ಗಣಪತಿ ಅಂದರೆ ಅದು ಮಾಪ್ಸ ಕನ್ನಡಿಗರ ಗಣಪತಿ ಅನ್ನುವಂಥ ಹೇಳುವಲ್ಲಿ ಸಂಶಯ ಇಲ್ಲ. ಇವತ್ತು ನಮಗೆ ಅಚಾನಕ್ ಆಗಿ ನಮ್ಮ ಪಾಲಿಗೆ ವಿಘ್ನೇಶ್ವರ ನಮ್ಮ ಕನಸು ನನಸು ಆಗುವಂಥ ಒಂದು ಕೆಲಸಕ್ಕೆ ಅತಿ ಹೆಚ್ಚಿನ ಒತ್ತಡವನ್ನು ಹೇರಿ ಕರ್ನಾಟಕದ ರಾಜ್ಯದ ನೂತನ ಗಡಿನಾಡ ಪ್ರಾಧಿಕಾರ ಅಧ್ಯಕ್ಷರಾದಂಥ ನಮ್ಮ ಸೋಮಣ್ಣನ ಬೇವಿನ ಮರದವರು ಕೂಡ ಇವತ್ತು ಈ ಕಾರ್ಯಕ್ರಮ ವಿಘ್ನೇಶ್ವರ ಆಶೀರ್ವಾದ ಪಡೆಯಕ್ಕೆ ಬಂದರ ಮತ್ತು ಇದರ ನಮ್ಮ ಕನ್ನಡ ಭವನದ ಕನಸು ನನಸಾಗಲು ಹಗಲಿರಲು ತಮ್ಮ ಮನೆ ಮಾರು ಹೆಂಡರು ಮಕ್ಕಳು ಅನ್ನದೇ ನನ್ನ ಸಂಪರ್ಕದಲ್ಲಿ ನಮ್ಮ ಗೋವಾ ಕನ್ನಡಿಗರ ಸಂಪರ್ಕದಲ್ಲಿ ಸತತವಿದ್ದು ಗೋವಾ ಕನ್ನಡಿಗರ ಕನಸು ಯಶಸ್ವಿ ಮಾಡಲು ಕೂಡ ನಮ್ಮ ಪ್ರಕಾಶನ ಮತ್ತಿಯಲ್ಲಿಯೂ ಕೂಡ ಸಾಕಷ್ಟು ಶ್ರಮಿಸಿದ್ದಾರೆ. ಅವರು ಕೂಡ ಇವತ್ತು ಈ ಕಾರ್ಯಕ್ರಮಕ್ಕೆ ವಿಘ್ನೇಶ್ವರನ ಆಶೀರ್ವಾದ ಪಡೆಯಲು ಬಂದಿದ್ದಾರೆ. ಈ ಸಂದರ್ಭದಲ್ಲಿ ವೇದಿಕೆಯ ಮೇಲೆ ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿ ಡಾಕ್ಟರ್ ಪ್ರಕಾಶ್ ಮತ್ತಿಹಳ್ಳಿ, ಕವಿಶೈಲ ಕನ್ನಡ ಸಂಘದ ಅಧ್ಯಕ್ಷ ಶಂಭು ಶೆಟ್ಟರ್, ಪಡದೆಯ ಹಿರೇಮಠ್, ಬಸವಂತಪ್ಪ ಬರವಣ್ಣವರ್, ವಿಜಯಪುರ ಜಿಪಂ ಮಾಜಿ ಅಧ್ಯಕ್ಷೆ ನೀಲಮ್ಮ ಮೇಟಿ, ಗೋಪಿ ಮತ್ತಿತರರು ಉಪಸ್ಥಿತರಿದ್ದರು. ಕನ್ನಡ ಸಾಹಿತ್ಯ ಪರಿಷತ್ ಗೋವಾ ರಾಜ್ಯ ಘಟಕದ ಗೌರವ ಕಾರ್ಯದರ್ಶಿ ನಾಗರಾಜ್ ಗೋಂದ್ಕರ್ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರಿದರು. ತವರಪ್ಪ ಲಮಾಣಿ ಕೊನೆಯಲ್ಲಿ ವಂದನಾರ್ಪಣೆಗೈದರು. श्याम शुभदिनं श्रीमतीय श्रीमद वात्सल्य सद्भक्ता सुलरानंद श्रीयुत श्रीमान श्री सोमनाथेन्द्र सहायं डॉक्टर प्रकाश मट्टिहಳ್ಳಿ ಇವರೆಲ್ಲರ ಸಕಲ ಭಕ್ತಸ್ಯ ಕಾಯಿಕ ವಾಚಿಕ ಮಾನಸಿಕ ಜ್ಞಾತ ಸಕಲ ಗಂಧರ ದೋಷ ನಿವಾರಣಾರ್ಥಂ ಪೌತ್ರ ಧನ ಧಾನ್ಯ ಸಂಪದ ವಿರುದ್ಧಂ ಕ್ಷೇಮ ಸ್ಥೈರ್ಯ ಧೈರ್ಯ ವಿಜಯ ಆಯುರಾರೋಗ್ಯ ಮಹಾದೇಶ್ವರ್ಯ ವಿರುದ್ಧಂ ಧರ್ಮ ಅರ್ಥ ಕಾಮ ಮೋಕ್ಷ चतुर्विधा फलपुरुषार्थ सिद्धर्थंच आगामी संचित प्रारब्ध कर्म दोष निवारणार्थम गृह दोष निवारणार्थम अग्निभय वाहनभय जलभय चोरभय सकल गंधर्व दोष निवारणार्थम एकवारं विघ्नेश्वर अनुग्रह प्रसाद सिद्ध्यर्थे गोवा कन्नड़ भवन कनसु मनसा गो समयं इंदु